ಇನ್ಮ್ಯಾಗ ಯೋಚನೆ ಮಾಡಕ್ಕೆ ಹೋಗ್ಬಿಡಿ. ನಮ್ಮ ಮುಂಚೆ ಬೆಳಗಕ್ಕೆ ಅಂದ್ಬಿಟ್ಟು ನೋಡಿ ಇವಾಗ ಒಬ್ಳು ಸೊಸೆ ಬಂದವಳೆ, ಸುಶೀಲಾ ಅಂತೇಳಿ ಚಂದ ಅವಳಲ್ಲ. ಅಲ್ಲ ಕಣವ, ನಿಮ್ಮೂರ ಕರ್ಕೊಬಂದು ಮದುವೆ ಮಾಡಿಯಲ್ಲವ. ನಿಮ್ಮಮ್ಮ ನಿಮ್ಮಪ್ಪ ಯಾರು ನೋಡಿದ್ರಿ ಹೆಂಗ? ನಂಗಂತೂ ಒಂದು ತಿಳಿವಲ್ದು, ಯಾರ ಜೊತೆ ಹೇಳ್ಬೇಡ್ರಿ, ನಮ್ಮೂರವರೇ ನೋಡ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ ಅಂತೇಳಿ ಕರ್ಕೊಂಬಂದು ಹಿಂಗೆ ಮಾಡ್ಬೋದವ. ವಾರ ಒಪ್ಪತ್ತಿ ಏನೂ ನೋಡಿಲ್ಲ, ಒಂದು ತಾಲಿ ಒಂದ ತಗೊಂಬಂದು ಕಟ್ಸಿ ಎಲ್ಲ ಹೆಂಗವ ನೀನು? ಅಕ್ಕಯ್ಯ ನೀ ಮಾಡಿದ್ದು ನಂಗೊಂದು ಚೂರು ಸರಿ ಕಾಣಿಸ್ಲಿಲ್ಲ ಕನಕಯ್ಯ, ನೀವು ಹಿಂಗೆ ಮಾಡ್ಬೋದಿತ್ತೇ. ನಿಂಗುವೆ ಗಂಡು ಮಾತು ಅಂದ್ಬಿಟ್ಟು ಯಾರು ಮದುವೆ ಆಗಿದ್ದಿಲ್ಲ. ಇವಾಗ ನೋಡಿ ಇಬ್ಬರು ಅಕ್ಕ ತಂಗಿರಾಗಿ ಚೆನ್ನಾಗಿ ಬದುಕ್ಬೋದು, ಸುಮ್ಕೆ ಇರು. ಅದಕ್ಕೆ ಬರೀ ಉನಾರಾಮ್ ಬರೀ ತಾಲಿ ಒಂದೇ ಕಟ್ಸಿದ್ದು. ಊಟ ಪಟೇಲಿ ಮಾಡ್ಬಿಡು ಅಂದ್ಬಿಟ್ಟು ಸಿಂಪಲಾಗಿ ಮಾಡ್ಕೊಂಡಿದ್ದು. ಹೆಂಗೋ ಚೆನ್ನಾಗಿರು. ನನ್ನ ಗಂಡನ ಜೊತೆಕ ನೀನು ಇರು, ನಾನು ಇರ್ತೀನಿ, ಇಬ್ಬರು ಚೆನ್ನಾಗಿರುವಂತ ಮನೆಯಾಗ ಅಷ್ಟೇ. ಅಲ್ಲ ಕಣೆಯ ಜಯಲಕ್ಷ್ಮಿ, ನೀನು ಆಡ್ಸಿದ ಗೊಂಬೆ ಹೆಂಗೆ ಕೂತೀನಲ್ಲ ನಾನು, ನಿನ್ನ ತಿರುಗಿಸೋ ಗೊಂಬೆ ನಾನು ಗೊಂಬೆ ಆಗಿವ್ನಿ. ಒಳಕಿ ಕೊಡ್ತಿ, ನಾನು ತಿರುಗ್ತಾ ಇರ್ತೀನಿ ಅಷ್ಟೇ ಆಗಿರೋದಿಲ್ಲ. ಅಯ್ಯೋ ಇದೇನಪ್ಪ, ನಾನು ಅಳಿಯಂದ್ರೆ ಅವಳ ಜೊತೆಗೂ ನಿಂತವನೇ. ಅಯ್ಯೋ ಇದೇನಾಗೈತಿ? ಅಯ್ಯೋ ಅಳಿಯಂದ್ರೆ ಎಂತ ಕೆಲಸ ಮಾಡಿರಿ? ಲೇ ಮಗಳೇ, ನೀನು ಇಲ್ಲಿ ನಿಂತಿಯಲ್ಲಿ, ಯಾವಳೆ ನನ್ನ ಅಳಿಯಂದ್ರ ಪಕ್ಕ ನಿಂತಿರೋರು? ಓ ಯವ್ವ ಬಂದಿಯಾ? ನಾನೇ ಅಡ್ಡಿ ತಕ್ಕೆ ಕರ್ಕೊಬ್ರಮ್ಮ ನಮ್ಮ ಮನೆಯವ್ರನ್ನುವೆ ಮತ್ತೆ ನನ್ನ ತಂಗಿನವೇ ಅನ್ಕಂಡೆ. ಆಕೆ ನನ್ನ ತಂಗಿ ಕಣವ, ನನ್ನ ಗಂಡಂಗೆ ಎರಡನೇ ಅಂತಿ. ನಾನು ನೀನು ಮುಂದೆ ನಿಂತು ಮಾಡಿದೆ ನೋಡಿ, ಎಷ್ಟು ಚೆನ್ನಾಗವಳೆಲ್ಲ. ಅವಳ ಹೆಸರು ಸುಶೀಲಾ ಅಂತೇಳಿ. ಏನು ಹೇಳ್ತಿದ್ದೆ ಕುಸ ನೀನು? ನೀನೇ ಮುಂದೆ ನಿಂತು ನಿನ್ನ ಗಂಡಂಗೆ ಇನ್ನೊಂದು ಮದುವೆ ಮಾಡಿಯ ಅಂತ ತಪ್ಪು ಅವನೇನೇ ಮಾಡ್ದ, ನೀನೇನೇ ಮಾಡಿದಿ. ನಿನಗೇನೆ ಅಂತ ಹಣೆ ಬರ, ನೀನ್ಯಾಕೆ ನಿನ್ನ ಗಂಡಂಗೆ ಇನ್ನೊಂದು ಮದುವೆ ಮಾಡಿದೆ? ಯಾರು ತನ್ನ ಸ್ಥಾನ ಬಿಟ್ಕೊಡ್ತಾರೇನೆ? ಅಯ್ಯೋ ತೊಡಗಾಲಿ. ಹೌದು ಕಣವ, ನಾನೇ ಮುಂದೆ ನಿಂತು ಮಾಡಿದೆ. ಚೆನ್ನಾಗೈತಲ್ಲ ಜೋಡಿ, 3 ವರ್ಷ ಚೆನ್ನಾಗಿ ಬಾಳಿ ಅಂತೇಳಿ ಮಾಡಿದೆ. ನನಗಂತೂ ಹುಡುಗರಾಗಲ್ಲ, ಹುಡುಗರು ಎತ್ತು ಕೊಡೋ ಯೋಗ್ಯತೆ ಇಲ್ಲ. ಈಗ ನಮ್ಮ ಮತ್ತೆ ಮನೆ ನಮ್ಮ ಅವನ ಮನೆ ವಂಶ ಉದ್ಧಾರ ಆಗಬೇಕು. ಹಾಗಾದ್ರೆ ನಾನು ಈ ನಿರ್ಧಾರ ತಗೋಬೇಕಾಗಿತ್ತು. ಅದಕ್ಕೆ ನನ್ನ ಗಂಡಂಗೆ ಇನ್ನೊಂದು ಮದುವೆ ಮಾಡಿದೆ ಕಣವ. ಏನೇ ಬಂದಿರೋದು ನಿನಗೆ? ಯಾರು ಕಟ್ಕೊಂಡ್ರೆ ಗಂಡಂಗೆ ಬಿಟ್ಕೊಡ್ತಾರೇನೆ? ಅಯ್ಯೋ ಮನೆಯೊಳ ಮುಂದೆ ನಿಂಗೆ ಅಂತ ಬುದ್ಧಿ ಬಂದೈತೆ? ಯಾರೇ ನಿನಗೆ ಬುದ್ಧಿ ಎರ್ಚಿರೋರು? ಇಂಥ ಕೆಲಸ ಮಾಡಿಬಿಟ್ಟಲ್ಲೇ ನೀನು. ಹಿಂಗೆ ಮಾಡ್ತೀಯ ಅಂತ ಅಂದ್ಕೊಂಡಿದ್ದಿಲ್ವಲ್ಲೇ ನಾವು ಜಯಲಕ್ಷ್ಮಿ? ಅಯ್ಯೋ ನಿನ್ನ ತಂಗಿದ್ ನೋಡಿದ್ರೆ ಅವನು ಮಾಡ್ತೀನಿ ಅಂತೇಳಿ ಅವ್ನಿಗೆ ಮದುವೆ ಮಾಡ್ಕೊಡಿಲ್ಲ. ನೀನು ನೋಡಿದ್ರೆ ಈ ಥರ ನಿನಗೆ ಹುಡುಗರಾಗಿಲ್ಲ ಅಂತೇಳಿ ಹಿಂಗೇನೆ ಮಾಡೋದು ನೀನು. ನಾನು ತಗೊಂಡಿರೋ ನಿರ್ಧಾರ ನನಗೆ ನಮ್ಮ ಅಪ್ಪಂಗೆ ಸರಿ ಅನಿಸ್ತೈತಿ. ನಂಗೆ ಅಷ್ಟೇ ಸಾಕು. ಮಂದಿದೆಲ್ಲ ಕಟ್ಕೊಂಡು ಏನಾಗಬೇಕಾಗೈತಿ? ನಾನು ಯೋಚನೆ ಮಾಡೋಕ್ಕಿಲ್ಲ. ನನಗೂ ನನ್ನ ಗಂಡಂಗೂ ಸರಿ ಅನಿಸ್ತೈತಿ, ನಮ್ಮ ಅತ್ತೆ ನಮ್ಮ ಅವಂಗೂ ಸರಿ ಕಾಣ್ತೈತಿ. ನಾನು ಒಪ್ಕೊಂಡಿನಿ ಅಂತೇಳಿ ಅವರು ಒಪ್ಕೊಂಡಾರ. ಸುಮ್ಕ ಬಂದು ತಲೆಯಾಟ ಮಾಡಬೇಡ್ರಿ. ಗಂಡ ಹೆಂಡತಿ ಚೆನ್ನಾಗಿರಲಿ ಅಂದ್ಬಿಟ್ಟು ಆಶೀರ್ವಾದ ಮಾಡೋರಿ, ಆದಷ್ಟು ಬೇಗ ಹುಡುಗರಾಲಿ ಅಂತೇಳಿ. ಏನೇನು ತಗೊಂಡ್ರೆ ನಿರ್ಧಾರ ಸರಿಯಾಗಿರೋದು? ಗಂಡ ಎಡ್ತಿ ಇದ್ದಂಗೆ ಗಂಡಂಗೆ ಇನ್ನೂ ಮದುವೆ ಮಾಡ್ತಾರೇನೆ. ಅಯ್ಯೋ ಮನೆಯಾಳ ಮುಂಡೆ ನಿಂಗೆ ಅಂತ ಬುದ್ಧಿನೇ ಬಂದಿರೋದು? ನಿಮ್ಮ ಅಪ್ಪಂಗೆ ಗೊತ್ತೇನೆ ವಿಚಾರ? ಅಯ್ಯೋ ತೊಡಗಲ್ ಮುಂಡೆ, ಕೆಲ್ಸಕ್ಕೆ ಹೋಗೋಳು ಮಗಳು ತಂದು ಇಟ್ಟಿದ್ಯಲ್ಲೇ, ಮಾಡಿಕೊಟ್ಟಿದ್ಯಲ್ಲೇ ಗಂಡ್ರೂಪು ಹಂಗೆ ಹಿಂಗೆ ಅನ್ಕೊಂಡು ಅವಳೇ ನೆತ್ಕೊಡ್ತಾಳೇನಾ? ನಿನಗೆ ಅನಿಲ್ಲ ಅಂದಮೇಲೆ ಇನ್ನು ಅವಳಿಗೈತವೆ ಹುಡುಗರು. ಬಿಗ್ರೆ ನಿಮ್ಮ ಮನೆಯವ್ರಿಗೆ ಹೇಳೇ ಮಾಡ್ಕೊತಾವಳಕ್ಕೆ ಬಿಗ್ರೆ. ನಮಗೂ ಇಷ್ಟ ಇಲ್ಲ, ನಾವು ಅದೇ ಅಂದೋ ಬೇಡ, ಎಲ್ಲರೂ ಒಂದು ಮಗುನ ತಂದು ಸಾಕಮ್ಮ ಅಂತೇಳಿ. ಈಕಿನಿಯೇ ಬೇಡ, ನನ್ನ ಗಂಡಂದು ಅಂತ ಹೆಂಗಾಗ್ಬಿಡುತ್ತೆ, ಬೇರೆ ಮಗು ತಂದು ಸಾಕಂದ್ರೆ ಬೇಕಾದ್ರೆ ನಾನು ಸಾಕಂತೀನಿ, ಅವರಿಬ್ಬರಿಂದ ಒಂದು ಆಲಿ ಅಂತೇಳಿ ಅವಳೇ ಮಾಡಿದ್ಲು ಬಿಗ್ರೆ. ನಮಗಂತೂ ಇದ್ರ ಬಗ್ಗೆ ಒಂಚೂರು ಇಷ್ಟ ಇಲ್ಲ. ನಾವು ಶಾಸ್ತ್ರ ಸಂಪ್ರದಾಯ ಏನಾರು ನೋಡಿ ಮಾಡಮ್ಮ ಅಂದ್ರೆ ಬೇಡ ಅಂತೇಳಿ ಅವಳು ಇಷ್ಟ ಬಂದಂಗೆ ಮಾಡವಳೆ ಬಿಗ್ರೆ. ಏನ ಅವ್ರ ಮನೆಯವ್ರಿಗೆ ಹೇಳ್ಬೇಡದು? ಏನ ಇಂಥೆಲ್ಲವೆಲ್ಲ ಮಾಡ್ತಾಳೆ ಏನೋ ಇವಳು ತೊಡಗಲ್ ಮುಂಡೆ. ಮನೆ ಹಾಳಾಗೋಯ್ತು, ಕುಟ್ಟೋಯ್ತು. ಎಂಥ ಬುದ್ಧಿ ಕಲ್ತವಳಪ್ಪೋ ನನ್ನ ಮಗಳು. ಶಾಣೆ ಹಾಕಿ ಅಂದ್ರೆ ಈಕೆ ಕಗ್ಗಳ ಬಿಟ್ಲಲ್ಲಪ್ಪೋ. ಲೇ ನಿನಗೆ ನಿನ್ನ ಗಂಡನ ಅವ್ನು ಸಿಗ್ತಾನೆ ನಿನ್ನ ಗಂಡ ಮ್ಯಾಗ. ಎಂಥ ಬುದ್ಧಿ ಕಲ್ತ್ಕೊಂಡ್ಬಿಟ್ಟೆ, ಗಂಡನ್ನೇ ಇನ್ನೊಬ್ರಿಗೆ ಬಿಟ್ಕೊಟ್ಟು ಕೂತಿಯಲ್ಲೇ ಮನೆಯಾಳಿ. ತಾಯಿ ಅಂತ ನೋಡೋಕ್ಕಿಲ್ಲ, ದೊಡ್ಡ ಜಗಳ ಮಾಡಿಸ್ಕೊಬೇಡ, ಸುಮ್ಕೆ ಹೊಂಟ್ಬಿಡು. ಮಕ್ಳು ಏನೋ ನಿರ್ಮಾಣ ತಗೊಂಡವಳೆ ಒಳ್ಳೇದಲ್ಲಿ ಒಬ್ರಿಗೆ ಮನೆಗೆ ಅಂತೇಳಿ ಒಳ್ಳೆ ಬುದ್ಧಿ ಕಲ್ತ್ಕ. ಇನ್ಯಾವಾಗ ಕಲ್ತು ಜರಾಗ ಹಾಳಾಗೋಯ್ತೀವಿ. ಹೋಗು ಫಸ್ಟು ಬಾರೇ ಬಾ ಬತ್ತಿ ಅಪ್ಪನ ಮನೆ ಅಕ್ಕ. ನೋಡವ್ವ ಹಿಂಗೆ ಮಾಡಿದೆ, ನನಗೆ ಇಷ್ಟ ಇದು ಮಾಡಿದ್ರು ಬಿಟ್ಟು ಅಂತ ಬತ್ತಿ. ನಿನ್ನ ಗಂಡ ಅವಳ ಕೈ ಚೇಲ ಆಯ್ತಾನೆ ನೋಡು ಅನ್ಭವಿಸುವಂತೆ ಕುಂದ್ರು. ಬಾರಕಯ್ಯ, ಒಳ್ಳೆಯವ್ರಿಗೆ ಕಾಲಿಲ್ಲ ನೀ ಎತ್ತಿಲ್ಲ. ನಿನ್ನ ಮಗಳು ನೋಡಿ ಯಾವ ಥರ ಬುದ್ಧಿ ಮಾಡ್ಕೊಂಡೈತಿ. ಕಗ್ಗದಂದ್ರೆ ಕಗ್ಗದ ಶಾಣೆದೆಲ್ಲ ಕಣ ಬಾ. ಇದು ಕಗ್ಗದೈತೆ ಇನ್ನು ಮೂರ್ಕ್ಲಾಯ್ತಾಳೆ. ಇವಾಗೇನೋ ಮಾಡ್ಕೊಡ್ತಾಳೆ. ಗಂಡ ಅವಳ ಬಗ್ಲಾಗೆ ಮಲ್ಕೊಂಡಾಗ ಗೊತ್ತಾಗುತ್ತೆ. ಆಗಲೆಲ್ಲ ಅವಳ ಬಗ್ಲಾಗೆ ಇರ್ತಾನಲ್ಲ, ಅವಾಗ ಅನ್ಸುತ್ತೆ ಇವಳಿಗೆ, ಅಯ್ಯೋ ನನ್ನ ಗಂಡ ನನ್ನ ಪ್ರೀತಿ ಕೊಡ್ತಿಲ್ಲ ಎಂಥದ್ದು ಇಲ್ಲ ಅಂತೇಳಿ. ಉದ್ದಾರ ಆಗಕ್ಕಿಲ್ಲ, ಗಂಡನ್ನ ಯಾರಿಗೂ ಬಿಟ್ಕೊಡ್ಬಾರ್ದು. ಏಟ ಕಟ್ಟ ಬಂದ್ರು ಗಂಡನ ಬಿಟ್ಕೊಡ್ಬಾರ್ದು ಕಣೆ. ಎಂಥ ಕೆಲಸ ಮಾಡ್ಬಿಟ್ಟೆ ಮನೆಯಾಳ ಮುಂದೆ ನೀನು. ನೋಡೆ ಎಂಥ ಕೆಲಸ ಮಾಡಿ ಹಾಳಾಗಿ ಕುಂತೀತು ದರದ್ರದೊಳೆ. ಅಲ್ಲ ಕಣ್ಗೌಡ್ರೆ, ನೀವು ಹೇಳಿದ್ರಿ ಅಂದ್ಬಿಟ್ಟು ನಮ್ಮ ಮಗಳನ್ನ ಮಾಡಿಕೊಟ್ಟು ನೋಡಿದ್ರೆ ಹೆಂಗೆ ಬೈದೈತವ್ರೆ. ಅಯ್ಯೋ ನನ್ನ ಮಗಳ ಜೀವನ ಮುಂದೆ ಹೆಂಗಪ್ಪ ನಂಗೆ ಆಗೈತೆ ಗೌಡ್ರೆ. ನಂಗಂತೂ ಭಯ ಆಗಕತ್ತೈತಿ, ನಾನು ಮಾಡಬಾರ್ದಿತ್ತೇನೋ ಅಲ್ಲ. ಅಯ್ಯೋ ಸುಮಿತ್ರೆ ಆಂಟಿ ಇವತ್ತು ಬೈತಾರೆ. ನಾಳೆ ದಿನ ಒಂದು ಮಾಡ್ತಾರೆ. ನಮ್ಮಪ್ಪ ನಮ್ಮವನು ಒಪ್ಕೊಂತಾರೆ. ನಾವು ಇಬ್ಬರು ಚೆನ್ನಾಗಿರೋದು ನೋಡಿ, ನಾನು ಸುಶೀಲನುವೆ ನೋಡು ವಾರವಾರ್ಗೆ ಇದು ಸೌತಿರೋದ್ರೂ ಹೆಂಗವ್ರೆ ಅಕ್ಕ ತಂಗಿರು ಅಂತೇಳಿ ಮಾತಾಡಬೇಕು. ಊರು ಮಂದಿ ಹಂಗೆಲ್ಲ ಮಾತಾಡೋದು ಸೌತಿರ ಅಂತೇಳಿ. ಆದರೆ ಅಕ್ಕ ತಂಗಿರ್ತಾರ ಎಷ್ಟು ಚೆನ್ನಾಗವ್ರೆ ನೋಡು ಅಂತೇಳಿ ಇಡೀ ಊರೇ ಹೋಗ್ಬೇಕು. ಆ ಥರ ಬದುಕು ತೋರಿಸ್ತೀವಿ ಕಣಕ, ಎದ್ರಕಬೇಡಿ ನೀವು. ಅಲ್ಲ ಕನಕ, ನಿಂದು ದೊಡ್ಡ ಗುಣ ಕಣಕ. ನನ್ನನ್ನು ನಿಮ್ಮ ಮನೆಯಕ್ಕ ಮದುವೆ ಮಾಡ್ಕೊಂಡಲ್ಲ, ಅದೇ ದೊಡ್ಡ ಗುಣ ಕಣಕ. ಮಾತೊಂದು ಕಟ್ಕೊಂಡು ಏನು ಮಾಡ್ತೀಯವ? ಅಂದ ಚಂದ ಎಲ್ಲ ಚೆನ್ನಾಗಿದ್ದಿ, ಮಾತೊಂದೇ ಚೆನ್ನಾಗಿಲ್ಲ. ಅದನ್ನು ಬಿಟ್ರೆ ಇನ್ನೇನು ಇಲ್ಲ. ನಮ್ಮತ್ತೆ ನಮ್ಮವ್ನು ಚೆನ್ನಾಗಿ ನೋಡ್ಕೊಂಡು ಇಬ್ಬರು ಚೆನ್ನಾಗಿರುಮಂತೆ. ನನ್ನ ಗಂಡನ ಜೊತೆಕ ಅಲ್ವೇನ್ರಿ? ಅದೇನೋ ಅಂತಾರಲ್ಲ, ಇಬ್ಬರು ಹೆಂಡ್ತಿರ್ ಜೋಕುಮಾರ ನೀನು. ಸಿಹಿ ಕನಸುಗಳು ಬರಲಿ ಎಂದು ಲಾಲಿ ಹಾಡುವೆ, ಈ ಬಡವ ಕೊಟ್ಟ ಕೈಯ ತುತ್ತು ಮರೆಯಬೇಡವೇ. ಸಿಹಿ ಕನಸುಗಳು ಬೀಳಲಿ ಎಂದು ಲಾಲಿ ಹಾಡುವೆ, ಈ ಬಡವ ಕೊಟ್ಟ ಕೈಯ ತುತ್ತು ಮರೆಯಬೇಡವೇ. ಲಾಭನ ಕೇಳೋದಿಲ್ಲ ಲಾಲಿಯು, ಹರರು ಹಾರಿರರು, ಹರರು
ನಿಮ್ಮ ಅಜ್ಜಿ ಎಲ್ಲ ಸುಂದರ ಮನೆ ಹತ್ರ ಹೋಗೋರೆ. ಬಿಟ್ಟು ಹೊಂಟು ಬಿಡ್ತಾರೆ. ನಿಮ್ಮ ಅಜ್ಜಿಗೆ ಇವಾಗ ಎಲ್ಲ ಸುಮಾರಾಗಿ ನೆನ್ಪೈತೈತಿ. ಹೋಗ್ಬಿಟ್ಲು ನೋಡು ಬಿಟ್ಬಿಟ್ಟು ನಮ್ಮಿಬ್ರು. ಓ ಏನ್ರಿ ಮೇಡಮ್ ಅವರ ಮಗಳು ಎತ್ಕೊಂಡು ಏನು ಆಡ್ಸಕತ್ತೀರಿ ವರ್ಗ? ನೋಡ್ರಿ ಅಕ್ಕಪಕ್ಕ ಮನೆಯಾಗ ಇವಿ, ನೀವಂತ ನಮ್ಮನ್ನು ಮಾತಾಡ್ಸಲ್ರಿ. ಏನ್ರಿ ಸ್ಕೂಲ್ ಗುರುಗಳ, ನೀವು ಶಾಲೆ ಮೇಷ್ಟು, ನೀವು ಗುರುಗಳು ಇದ್ದಂಗ, ನೀವು ನಮ್ಮನ್ನ ಮೇಡಮ್ ಅಂತಿರಲ್ರಿ. ಇದೊಳೆ ಚೆನ್ನಾಗೈತೆ ನೋಡಿ. ಏನಿಲ್ರಿ, ನಮ್ಮ ಅತ್ತೆನೂ ನಮ್ಮ ಮಗನೂ ಸುಂದರ ಮನೆ ಹತ್ತಕ್ಕೆ ಹೋಗಿದ್ರ, ಅದಕ್ಕೆ ಎತ್ಕೊಂಡು ಆಡಿಸ್ತಾ ಇದ್ದೆ ನಮ್ಮ ಮಗಳನ್ನ. ಎಲ್ಲಿ ನಿನ್ ಮಗ? ಅಲ್ರಿ ಮೇಡಮ್ ಅವರ ನಿಮ್ಮ ಕಷ್ಟ ನಂಗೆ ಒಂಚೂರು ಗೊತ್ತಾಗಿರ್ಲಿಲ್ಲ. ನಾನು ಟೀ ಅಂಗಡಿ ತಗೊ ಕುಂತಿದ್ದಾಗ ಎಲ್ಲ ಜನಗಳು ಹೇಳ್ತಿದ್ರು, ನೇಹಮ್ಮ ಕಷ್ಟವ ಅವಾಗೆಲ್ಲ ಬೇಸು ಅವನ ಜೊತೆಗಿದ್ದು ಚೆನ್ನಾಗಿದ್ರು, ಅವ್ರ ಗಂಡನ ಜೊತೆ ಇವಾಗ ನೋಡ್ರಿ ಎಂತ ಪಾಡ್ ಬಂತು ಅಂತಿದ್ರು. ಎಲ್ಲದಕ್ಕೂ ಹಣೆ ಬರ್ದಿರ್ಬೇಕಲ್ರಿ. ಅಲ್ಲ ಸಾಲೆ ಮೇಷ್ನ ಕಾಣಂಗೆ ಇಲ್ಲ, ಅಲ್ಲಿ ಕಿರ್ಕೊಂಡು ನಿಂತು ಬಿಡ್ತಾಳೆ ಕಣ ಇವಳು. ನಾನು ಮದುವೆ ಆಗ್ಬೇಕು ಒಯ್ಯಿನ ಅಂತ ನಿಂತೀವಿ. ಅವನೇನಾದ್ರು ಇವಳಿಗೆ ಸೋತು ಇವಳು ಮದುವೆ ಆಗ್ಬಿಟ್ರೆ ಎಂತೆಂಥ ಬಟ್ಟೆ ಹಾಕಂತಾಳೆ, ತುಂಬಿದ ಬಟ್ಟೆ ಹಾಕ್ಲಕ್ಕೆ ಹಾಕಿಲ್ಲೇನು? ಸಾಲೆ ಮೇಷ್ಟ್ರು ಮೈ ಮುಟ್ಲಿ ಅಂತಲೇ ಹಾಕಂದವಳೆ. ಸ್ವಪ್ನ ಆತ್ಕಿತಿ. ನಾನು ನಾಳೆಯಿಂದ ಪ್ಯಾಸ ಮಾಡ್ತೀನಿ. ಓಹೋ ನೇಹ, ಏನೇ ಮಗಳನ್ನ ಎತ್ಕೊಂಡು ನಿಂತು ಬಿಟ್ಟಿಯಾ? ಶಾಲೆ ಮಾಸ್ಟರ್ ಜೊತೆ ಮಾತಾಡ್ಕೊಂಡು ನಿಂತೀಯೇನ? ಗುರುಗಳೇ ಚೆನ್ನಾಗಿದ್ದೀರೇ? ಇವಮ್ಮ ಎಲ್ಲಿಂದ ಅಟ್ಕಸ್ಕೊಂಡವಳು ಸನಿ ನನ್ಗ ಬಂದ್ ಬೊಗ್ಲಕ್ ನಿಂತ್ಕೊಂತಾಳೆ. ನನಗೆ ಮಗಿಯೆಲ್ಲ ಬರೆಯುತ್ತೆ. ಇವಮ್ಮ ನೋಡ್ರೆ ಕಿಟಿ ಏನಂಗ ಆಗುತ್ತೆ. ಇವಮ್ಮ ಯಾಕಾರ ನಾನು ಬಗ್ಲಕ್ ಬಂದಳತ್ತು, ಅಲ್ಲೂ ಜಸ್ಟ್ ದಿನ ಆಗಿತ್ತು, ಅಲ್ಲಿ ನೋಡಿ ಹೆಂಗಿರ್ತಾಳತ್ತು ಗಬ್ಬುಂಡದು. ಅಲ್ರಿ ಮೇಷ್ಟ್ರ, ನಾನು ಬಗ್ಲಾಕ್ ಬರೋಂಗೆ ಇಲ್ಲ, ಓಡಿ ಓಡ್ತಿರಲ್ಲ ಯಾಕ್ರಿ? ನಾವು ನೀವು ಚೆನ್ನಾಗಿರ್ಬೇಕ್ರಿ. ನೀವು ಶಾಲೆ ಮೇಷ್ಟ್ರ ಮ್ಯಾಗ ನಾವು ನಿನ್ನ ಜೊತೆ ಚೆನ್ನಾಗಿರ್ತೀವಿ. ನೀವು ಯಾಕೆ ಹಂಗೆ ಓಡೋಗೋದು? ನಾನು ನೋಡಿ ಎಷ್ಟು ಚಂದ ಇಲ್ಲ ಏನ? ನೋಡೋಕ್ಕೆ ಚಂದಾಗಿವ್ನಿ, ಕದರ್ರಾಗಿವ್ನಿ, ಕಡಕ್ಕಾಗಿವ್ನಿ. ನಾನು ನೋಡು ಹೆಂಗಿವ್ನಿ. ಯಾವತ್ತಾಗಿ ನೀವು ತಿಳ್ಕೊಂಡಿರ್ತಾರಲ್ಲ, ನಾನು ನೀವು ತಿಳ್ಕೊಂಡಿರ್ತಾರಲ್ಲ. ನೀವು ಆಗ್ಲೆಲ್ಲ ಬಂದು ನಾನು ಬಗ್ಲಕ್ ನಿಂತ್ಕೊಬೇಡಿ. ನನ್ನ ಮಗ ಇದ್ದಾನ. ನೀವು ಇನ್ನೊಂದ್ಕಿತ ನನ್ನ ಬಗ್ಲಕ್ ಬಂದು ನಿಂತ್ಕೊಬೇಡ್ರಿ. ಆಮ್ಯಾಗ ನೋಡ್ರಿ ಸ್ವಲ್ಪ ನಮ್ಮ ಮನೆ ಇಟ್ಕಿರಕ್ಕಿಲ್ಲ, ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನಿಮ್ಮ ಮ್ಯಾಗ. ಅಲ್ರಿ ಮೇಷ, ನನ್ನ ಬಗ್ಲಕ್ಕೆ ಬಂದು ನಿಂತ್ಕೊಳ್ರಿ ಅಂದ್ರೆ ನಿಂತ್ಕೊಳಕಿಲ್ಲ ಅಂತೀರಿ. ಅದೇ ನೇಹನ್ ಪಕ್ಕ ಹೋಗಿ ಹಂಗ ನಿಂತೀರಿ. ಅವಳದು ಚೆನ್ನಾಗಿರುತ್ತಲ್ಲ ನಿಮ್ಗೆ, ನಮ್ಮ ಚೆನ್ನಾಗಿರಕ್ಕಿಲ್ಲ. ನಾನು ಅವಳ ಥರ ರೆಡಿ ಆಗಕ್ಕಿಲ್ವಲ್ಲ, ಅದಕ್ಕೆ ಹಂಗೆ ಆಡ್ತೀರಿ. ನಾನು ರೆಡಿ ಆದರೆ ಚಂದ ಕಾಣ್ತೀನಿ ಗೊತ್ತಾ? ನಾಳೆ ರೆಡಿಯಾಗಿ ಬರ್ತೀನಿ ನೋಡ್ರಿ, ಬೇಕಾರೆ ಗೊಂಬೆ ಕಂಡಂಗೆ ಕಾಣ್ತೀನಿ ನಾನು. ಅದೇನು ಅಂತಾರ, ನಿಮ್ಮ ಜಾಗಕ್ಕೆ ತರ ಕೂಸ್ಬಿಡ್ಬಾಯ್ತು ಅಂತೇಳಿ ಮಂದಿ ಕೇಳಿಸ್ಕೊಂಡವ್ರು 100 ಮಂದಿ 100 ಬೈತಾರ. ಇಂಥವೆಲ್ಲ ಮಾತಾಡಕ್ ಹೋಗ್ಬೇಡ. ಅವರು ಸ್ಕೂಲ್ ಮೇಷ್ಟು ತರನೇ ಮಾತಾಡ್ತೀವಿ ಹೊರ್ತು ನಾನೇನು ವೈನ್ ಬುಟ್ಟಿ ಹಾಕಲಕ್ಕ ಮಾಡಕ್ಕೆ ಇಂಥವೆಲ್ಲ ಮಾತಾಡಕ್ ಹೋಗ್ಬೇಡ. ಏನೋ ಸಲ್ಗೆ ಕೊಟ್ಟಿನಿ ಅನ್ಬಿಟ್ಟು ಊರಾಗೆಲ್ಲ ಡಂಗೂರು ಸರ್ಕೊಂಡು ನಾಟಕ ಮಾಡ್ಕೊಂಡ್ ಬಂದಿ ಅಂದ್ರೆ ನಿಂದೆಲ್ಲ ವಿಚಾರ ಗೊತ್ತೈತಿ ತಿಳ್ಕಾದ್ನ. ನಾನು ನನ್ನ ಗಂಡನ ಜೊತೆ ಜೀವನ ಮಾಡಿ, ನೀನ್ ಯಾರ ಜೊತೆ ಮಾಡಿ, ಅವನ ಮುದ್ದಿನ ಜೊತೆ ಮಾಡಿ, ಹೆಂಗ ಪರ್ಸ್ಕೊಂಡು ಎಲ್ಲ ತಕ್ಸಕ್ ಬಂದು ಊರಾಗೆಲ್ಲ ಗೊತ್ತೈತಿ. ಪ್ರತಿಯೊಬ್ಬರಿಗೂ ಗೊತ್ತೈತಿ, ತಿಳ್ಕೊಂಬಿಡು ಅದನ್ನ. ಒಬ್ಬರ ಬಗ್ಗೆ ಕೆಟ್ಟಾಗ ಮಾತಾಡಕ್ಕೆ ಮುಂಚೆ ಯೋಚನೆ ಮಾಡು. ನಾನು ಪಡ ನೆಮ್ಮದಿಯಾಗಿ ನನ್ನ ಬಗ್ಗೆ ಮಾತಾಡಿ ಅಂದ್ರೆ ಊರಕ್ಕ ನ್ಯಾಯ ತಾಕ್ಸಿ ನಿನ್ನ ತೀತಿ ಕಾಣಿಸ್ಬಿಡ್ತೇನೆ ನಿನ್ನ. ಅಲ್ರಿ ನೀವ್ರ ಏಟ್ ಚಂದ ಬೈತೀರಿ, ಚೆನ್ನಾಗಿ ಬೈತೀರಿ. ಬೈರಿ ಇನ್ನ ಚೆನ್ನಾಗಿ ಬರೀ ಏಮಂಗ ನಾನು ಹಿಂದನೇ ಬಿದ್ದವಳೆ, ಯಾಕಂಗೆ ಬಿದ್ದವಳೆ ಕಾಣಿ. ಬೈರಿ ನೀವು ಫಸ್ಟ್ ಹೋಗಿಬೇಕಾಗೈತಿ ಸ್ಕೂಲ್ ಮೇಷ್ಟು ಅನ್ನೋದು ಕಾಣ್ದಂಗ. ನೀವು ಜಗಳ ಮಾಡ್ಕೊಂಡು ನೀವು ಹೆಂಗಾರು ಮಾತಾಡ್ಕೊಳ್ರಿ. ಇವತ್ತು ನೀವು ಜಗಳ ಮಾಡ್ತೀರಿ, ಅಕಸ್ಮಾತ್ ಏನಾರ ಹಾಕಿ ಮ್ಯಾಗ ನಿಂಗೆ ಮದುವೆ ಮಾಡ್ಕೋಬೇಕಾದ್ರೆ ನೀವು ಒಂದೈತ್ರಿ. ಅದನ್ನ ಬಿಟ್ಟು ನನ್ನ ಯಾಕೆ ಮಧ್ಯೆ ಕೇಳ್ತೀರಿ ಸರ ನೀವು? ಸ್ಕೂಲ್ ಮಾಸ್ಟರ್ ಅಂತ ಮರ್ಯಾದೆ ಕೊಟ್ರೆ ನಿಮ್ಗೆ ಗುದ್ರಂಕರ ಜಾಸ್ತಿ ಆಗೈತಿ. ನೀವು ಹೆಂಗಾರ ಆಡಕರಿ. ನಮ್ಮ ಜೀವನ ನಮ್ಗೆ ಬಿಟ್ಬಿಡ್ರಿ. ಸುಮ್ಮನೆ ಮತ್ತೆ ನೋಡ್ಕೊಂಡು ನನ್ನ ಮಕ್ಕಳು ನೋಡ್ಕೊಂಡು ನೆಮ್ಮದಿಯಾಗಿವ್ನಿ. ಸುಮ್ಮನೆ ಹಾಳು ಮಾಡಕ್ಕೆ ಬರ್ಬೇಡ್ರಿ ನನ್ನ ಜೀವನ. ಅದು ನಿಜನೇ. ಇವ್ರು ಹೇಳ್ತಿರೋದು. ಆದರೆ ಅವ್ರು ಹೇಳಿದ್ರೆ ಒಂದು ಮಾತ್ರ ಸುಳ್ಳು. ಈ ಅಮ್ಮನ ಮ್ಯಾಗ ನಂಗೆ ಪ್ರೀತಿ ಆಗೋದು ಇಲ್ಲ, ನಾನು ಯಾರು ಮದುವೆನೂ ಆಗಲ್ಲ, ನನ್ನ ಮಗನ ನಾನು ಸಾಕೊಂಡು ಹೋಯ್ತೀನಿ ಅಷ್ಟೇ. ನನಗೆ ಯಾವ ಹೆಂಡ್ತಿನೂ ಬೇಕಾಗಿಲ್ಲ, ಯಾವ ಬಗ್ಲಕ್ಕೆ ಯಾರು ಬೇಕಾಗಿಲ್ಲ. ನಂಗೆ ನಾನು ಹೆಂಡ್ತಿನೇ ಪ್ರಪಂಚ. ಸತ್ತೋದ್ಲಲ್ಲ ಅವಳೇ ನಾನು ಹೆಂಡ್ತಿ. ಹಾಕಿನ್ಬಿಟ್ರೆ ನಾನು ಯಾರು ಮದುವೆ ಆಗಲ್ಲ. ಆಗ ಸಿಚುವೇಶನ್ ಬಂದರೂ ಬೇಕಾದ್ರೆ ನನ್ನ ಜೀವ ಬೇಕಾದ್ರೆ ಬಿಡ್ತೀನಿ ಹೊರತು ನಾನು ಮದುವೆ ಆಗಲ್ಲ. ಅಲ್ಲ ಏಟೈತೆ ನೋಡ, ನನಗೆ ಚಮಕ್ ಕೊಟ್ಟೋಯ್ತಾಳಲ್ಲ, ನನಗಿಂತ ಚಂದಕ್ಕಿದ್ದಾಳೇನ ಇವಳು. ನಾಳೆ ನೋಡ್ಕೊಳ್ಳಿ, ರೆಡಿಯಾಗಿ ಬರ್ತೀನಿ ಚಂದಾಗಿ. ನಾಳೆ ಇವತ್ತೆ ಪಾರ್ಲರ್ಗೆ ಹೋಗಿ ಎಲ್ಲ ಹೆಂಗೆ ರೆಡಿಯಾಗಿ ಬರ್ತೀನಿ ನೋಡು. ಉರ್ಕಂದು ಸಾಯ್ಬೇಕು ನೀನು. ಈ ಥರ ರೆಡಿಯಾಗಿ ಬಂದ್ಲ ಜಲ್ಜಿ ಅಂತೇಳಿ ಇಡೀ ಊರ ನೋಡಿ ನಗ್ಬೇಕು, ಆ ಥರ ಬರ್ತೀನಿ. ಗುರುಗಳೇ ನಿಮ್ಮ ಮಗನ್ನ ಕರ್ಕೊಂಬಂದು ನಮ್ಮ ಮನೆ ಹಾಕ ಬಿಡ್ರಿ. ಇವ್ರ ಮನೆ ಹಾಕಿ ಬಿಡ್ಬೇಡ್ರಿ. ನಾನೇ ನಿಮ್ಮ ಮಗನ ಚೆನ್ನಾಗಿ ನೋಡ್ಕೊತೀನಿ. ನಾನು ಕೂಲಿ ಹಾಕಿ ಹೋಯ್ತೀನಿ ಬೇಕಾರೆ, ನಾನು ಚೆನ್ನಾಗಿ ನೋಡ್ಕೊತೀನಿ. ನಿಮ್ಮ ಮಗನ್ನೂ ಸಾಕ್ತೀನಿ, ನಿಮ್ಮನ್ನೂ ಸಾಕ್ತೀನಿ. ಎಲ್ಲ ನಿಮಗೆ ಬಿಟ್ಟಿತ್ತು. ಬೇಡಪ್ಪ ಸ್ಟೀಲಿಂದ ಓಡ್ತೀನಿ. ಈ ಅಮ್ಮನ ಸವಸ ಬೇಡ. ಅಲ್ಲಿ ಕಿರ್ಕ ಬತ್ತಾಳೆ, ಅಲ್ಲಿ ಬುರ್ಕಿ 3 ತಿಂಗಳು ಕಿರ್ಕ ಬತ್ತಿರ್ತಾಳೆ. ಓಡ್ತೀನಿ. ಅಯ್ಯೋ ಭಗವಂತ, ನನ್ನ ಪ್ರೀತಿ ಇಲ್ವಾ? ನೋಡ್ತಾನೆ. ಅಯ್ಯೋ ನನ್ನ ಪ್ರೀತಿ ಮಾಡೇ ಇಲ್ವಾ? ನಾನೇ ತಪ್ಪು ತಿಳ್ಕೊಂಬಿಟ್ಟ. ಅಯ್ಯೋ ಹೋಗ್ಬಿಟ್ಟಲ್ಲಪ್ಪೋ. ಅದೇಂಗೆ ಪ್ರೀತಿ ಬರಕ್ಕಿಲ್ಲ ನೇಹಂತರ. ನಾನು ಬಟ್ಟೆ ಹಾಕೊಂಬತ್ತೀನಿ. ಇವಯ್ಯ ನನ್ನ ನೋಡಿದ ತಕ್ಷಣ ಪಿದಾ ಬಿಡ್ಬೇಕು. ಪಿದಾಗಿ ಓಡ್ ಬಂದು ತಪ್ಪಗಂದು ಮುತ್ತು ಕಟ್ಟು ಬಿಡ್ಬೇಕು. ಆ ಥರ ಬಟ್ಟೆ ಹಾಕೊಂಬಂದಿಲ್ಲ ಅಂದರೆ ನಾನು ಎಷ್ಟು ಜಲ್ಜಿನೇ ಅಲ್ಲ. ನೋಡ್ತೀರಿ ಆ ಥರ ಬಟ್ಟೆ ಹಾಕೊಂಬತ್ತೀನಿ. ಇವಯ್ಯ ನಾನು ಹಿಂದನೇ ಸುತ್ತಾಡಬೇಕು, ಜಲ್ಜಿ ಅಂತೇಳಿ. ಹಾಯ್ ಫ್ರೆಂಡ್ಸ್, ಇನ್ಮೇಲೆ ನಮ್ಮ ವೈಫು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನೇ ಒಂದೊಂದು ವೀಡಿಯೋ ಕಾಮಿಡಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಕಸ್ಮಾತ್ ಏನಾದ್ರು ಡಬಲ್ ಮೀನಿಂಗ್ ಮಾತು ಬಂತಂದರೆ ಯಾರೋ ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಮಾತಾಡ್ಬೇಕಾರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಬಂದ್ಬಿಡುತ್ತೆ. ಅವ್ರ ಥರ ಮಾತಾಡೋಕ್ಕಾಗಲ್ಲ. ಆದ್ರೂ ಆ ಥರ ಟ್ರೈ ಮಾಡ್ತೀನಿ. ಅಕಸ್ಮಾತ್ ಏನಾದ್ರು ಡಬಲ್ ಮೀನಿಂಗ್ ಏನಾರು ನಾವು ಜಾಸ್ತಿ ಮಿಂಟು ಕೊಡ್ತೋಳು ಹಿಂಗೆ ಅಂತಿರ್ತೀವಿ. ಅದೇನಾದ್ರು ಬಂದರೆ ಬೇಜಾರಾಗಬೇಡ್ರಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.